ಟಿವಿಕೆಯ ವಿಜಯ್ ಪಾರ್ಟಿಗೆ ಸಿಗುತ್ತಿಲ್ಲ ಬಹುಮತ. ಇಂದಿನ ಪ್ರಮಾಣ ವಚನ ಕಾರ್ಯಕ್ರಮ ಮುಂದೂಡಿಕೆ. ಬಹುಮತ ಸಿಗ್ತಾ ಇಲ್ಲ. ಒಂದ್ ಕಡೆ ಇತರರು ಹೇಳ್ತಾರೆ, ಆದ್ರೆ ಬೆಂಬಲ ಸೂಚಿಸ್ತಾ ಇಲ್ಲ. ಮಾತಿಗೆ ಹೇಳ್ತಾರೆ ನಾವು ಆಗ್ಬೋದು ಅನ್ನುವಂಥ ಸಿಚುವೇಶನ್ ಅಲ್ಲಿ. ಹೀಗಾಗಿ ಕೇರಳಂಗೆ ಹೊರಟ ತಮಿಳುನಾಡಿನ ರಾಜ್ಯಪಾಲರು ಅತ್ತ 4 ಪಕ್ಷಗಳು ಬೆಂಬಲಿಸಿವೆ ಎನ್ನುತ್ತಿವೆ. ಟಿವಿಕೆ, ಪಿಎಂಕೆ 4, ಮುಸ್ಲಿಂ ಲೀಗ್ 2, ಸಿಪಿಐ 2, ವಿಸಿಕೆ 2. ಆದ್ರೆ ಬೆಂಬಲದ ಮಾತೆ ಆಡ್ತಿಲ್ಲ 4 ಪಕ್ಷಗಳು. ಟಿವಿಕೆಯ ವಿಜಯ್ ಪಾರ್ಟಿಗೆ ಬಹುಮತ ಸಿಗ್ತಾ ಇಲ್ಲ. ಇಂದಿನ ಪ್ರಮಾಣ ವಚನ ಕಾರ್ಯಕ್ರಮ ಸಹಿತ ಮುಂದೂಡಿಕೆ. ಹೀಗಾಗಿ ರಾಜ್ಯಪಾಲರು ಕೇರಳಕ್ಕೆ ಹೊರಟಿದ್ದಾರೆ. ಯಾಕೆ ರಾಜ್ಯಪಾಲರು ಕೇರಳಕ್ಕೆ ಹೊರಟರು? ಕೇರಳದ ಒಂದು ಜವಾಬ್ದಾರಿಯನ್ನ ತಮಿಳುನಾಡಿನ ಸ್ಪೀಕರೇ ನಿಭಾಯಿಸುವಂಥದ್ದು. ಹಾಗಾಗಿ ಕೇರಳದಲ್ಲೂ ಕೂಡ UDF ಏನು ಗೆದ್ಕೊಂಡು ಬಂದಿದೆ ಅಲ್ಲ, UDF ಪಕ್ಷಕ್ಕೆ ಪ್ರಮಾಣ ವಚನ ಇವತ್ತು ಇರುವಂಥದ್ದು. ಸೊ ಅಲ್ಲಿಗೆ ಹೊರಡ್ತಾ ಇದ್ದಾರೆ ಸ್ಪೀಕರ್. ಟಿವಿಕೆಯ ವಿಜಯ್ ಪಾರ್ಟಿಗೆ ಇಲ್ಲಿ ಬಹುಮತ ಸಿಗ್ತಾ ಇಲ್ಲ. PMK ಹೇಳುತ್ತೆ, CVK ಹೇಳುತ್ತೆ, ಇತರರು ಹೇಳ್ತಾರೆ. ಬಟ್ ಬೆಂಬಲವನ್ನ ಸೂಚಿಸೋದಕ್ಕೆ ಮುಂದೆ ಬರ್ತಾ ಇಲ್ಲ, ಆ ಮಾತುಗಳನ್ನ ಆಡ್ತಾ ಇಲ್ಲ. ಬಟ್ ಕಾಂಗ್ರೆಸ್ ಈಗಾಗಲೇ ಒಪ್ಪಿಗೆಯನ್ನ ಸೂಚಿಸಿದೆ, ಓಕೆ. ಬಟ್ ಇನ್ನೂ ಸ್ಥಾನಗಳು ಬೇಕಲ್ವಾ? PMK, ಮುಸ್ಲಿಂ ಲೀಗ್, CPI, ವಿಸಿಕೆಯಲ್ಲಿ 2 ಇದೆ, CPIಯಲ್ಲಿ 2 ಇದೆ, ಮುಸ್ಲಿಂ ಲೀಗಲ್ಲಿದೆ, PMKಯಲ್ಲಿ 4 ಇದೆ. ಇವ್ರು ಬೆಂಬಲ ಸೂಚಿಸ್ಬೇಕು. ಈಗ ಹೇಗೆ ನಿನ್ನೆ ಕಾಂಗ್ರೆಸ್ ಬಂದು ಮಾತುಕತೆಯನ್ನು ನಡೆಸಿ ಬೆಂಬಲವನ್ನು ಸೂಚಿಸ್ತಲ್ವಾ, ಅದೇ ರೀತಿಯಾಗಿ ಇಲ್ಲಿ ಅದು ಆಗ್ತಾ ಇಲ್ಲ. ಸ್ಪೀಕರ್ ಕೇಳ್ತಾ ಇರುವಂಥದ್ದೇನು, ನನಗೆ ಬೆಂಬಲ ಸೂಚಿಸಿರುವಂಥ ಆ ಒಂದು ಶಾಸಕರ ಒಂದು ಹೆಸರುಗಳು ಬೇಕು, ಲಿಸ್ಟ್ ಬೇಕು ನನಗೆ. ಅವ್ರು ಕೇಳ್ತಿರೋದು ತಪ್ಪು ಅಂತ ಹೇಳಕ್ಕಾಗಲ್ಲ ಇಲ್ಲಿ. ಯಾಕಂದ್ರೆ ಸರ್ಕಾರವಾಗಿ ಏನಿರುತ್ತೋ ಅದನ್ನ ಮಾಡಲೇಬೇಕು. ಚಿತ್ರ ರಾಜಕೀಯ ಕಂಡು ಹೀಗೂ ಆಗುತ್ತಾ? ತಲೆ ಚಚ್ಚಿಕೊಳ್ತಾ ಇದ್ದಾರೆ ದಳಪತಿ ವಿಜಯ್ಗೆ ಸರ್ಕಾರದ ಬೆಂಗಾವಲು, ಭದ್ರತೆ ವಾಪಸ್. DMKಗೆ ಶಾಸಕರು ಕೈ ಕೊಡುವ ಭಯ. ರೆಸಾರ್ಟ್ ಪಾಲಿಟಿಕ್ಸ್ ಆರಂಭಿಸಿದ ವಿಜಯ್. ಗವರ್ನರ್ ನಡೆಗೆ ಕೆರಳಿ ಕೆಂಡವಾಗಿರೋ ಕಾಂಗ್ರೆಸ್. ಲೋಕಭವನದಲ್ಲಿ ಬಹುಮತ ಸಾಬೀತಿಗೆ ಕೇಳಬಾರದು. ಕಾಂಗ್ರೆಸ್ ವಿರುದ್ಧ ಕೆಂಡಾಮಂಡಲವಾದ DMK. ವಿಚಿತ್ರ ರಾಜಕೀಯ. ಇಷ್ಟು ದಿನದ ಒಂದು ಟೆನ್ಷನ್ ಆಗಿತ್ತು, ಇನ್ನು ಮುಂದೆ ಒಂದು ಟೆನ್ಷನ್ ಆಗುತ್ತಿದೆ ದಳಪತಿ ವಿಜಯ್ಗೆ. ಸರ್ಕಾರ ರಚನೆ ಮಾಡೋದು ಅಂತ ಅಂದ್ರೆ ಸಾಮಾನ್ಯವಾದಂಥ ವಿಚಾರನ. ಅದಕ್ಕೆ ಯಾಕೆ ರಾಜಕೀಯ ಅಂದರೆ ಕೆಲವೊಂದು ವ್ಯಕ್ತಿಗಳು ಪ್ರಚಾರ ಇದ್ರು, ಬೆಂಬಲ ಇದ್ರು, ಯಾಕೆ ಹಿಂದುಳಿತಾರೆ ಅಂತ ಅಂದಾಗ ಇದು ಯಾಕೆ ಬೇಕಪ್ಪ ನಮಗೆ ಈ ಜಂಜಾಟಗಳು ಅಂತ. ಬಟ್ ದಳಪತಿ ವಿಜಯ್ ಬಿಡಿ, ಜನ ಬೆಂಬಲ ಸೂಚಿಸಿದ್ದಾರೆ, ಆಯ್ಕೆ ಮಾಡಿಕೊಂಡು ತೆಗೆದುಕೊಂಡು ಬಂದಿದ್ದಾರೆ, ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ 108 ಕ್ಷೇತ್ರಗಳನ್ನು, ಸ್ಥಾನಗಳನ್ನು ಕೊಡೋದ್ರ ಮುಖಾಂತರ. ಬಟ್ ಇಲ್ಲಿ ಅವ್ರ ಮುಂದೆ ಇರುವಂಥ ಸವಾಲುಗಳು ಹೆಚ್ಚಾಗಿದ್ದಾವೆ. ಈಗಾಗಲೇ ಸ್ಪೀಕರ್ ಏನು ಕೇಳ್ತಾ ಇದ್ರೆ, ಬೆಂಬಲ ಸೂಚಿಸಿರುವಂಥ ಡಾಕ್ಯುಮೆಂಟ್ಸ್ ಬೇಕು ನನಗೆ ಅಂತ. ನಾನು ಆಗಲೇ ಹೇಳಿದ್ದು, ಅದು ಕೇಳಿದ್ದು ತಪ್ಪಲ್ಲ. ಅವರ ರೂಲ್ಸ್ ರೆಗ್ಯುಲೇಷನ್ಸ್ ಏನಿರುತ್ತೆ ಅದನ್ನು ಫಾಲೋ ಮಾಡಬೇಕು. ಅಲ್ಲಿ ಕೇಳಬಾರ್ದು ಅಂತಲ್ಲ. ಈಗ 118 ಮ್ಯಾಜಿಕ್ ನಂಬರು ಅಂತ ಅಂದರೆ 118 ಸ್ಥಾನಗಳು ಇರಬೇಕಲ್ವಾ? ಈಗ ಇಲ್ಲದೆ ಅದನ್ನು ಸ್ಪೀಕರ್ ಒಂದು ವೇಳೆ ಏನೋ CM ಪ್ರಮಾಣ ವಚನ ಸ್ವೀಕಾರ ಮಾಡಿಸಿದ್ರು ಅಂತೇಳಿ ಇದೇ ವಿರೋಧ ಪಕ್ಷಗಳು ಅದನ್ನೇ ಮಾತಾಡ್ತವೆ. ಮತ್ತೆ ಸ್ಪೀಕರ್ ಇಲ್ಲಿ ಈ ರೀತಿಯಾಗಿ ಮಾಡಿಬಿಟ್ರು, ಹಾಗೆ ಹೀಗೆ ಅಂತ. ಕೆಲವೊಂದಿಷ್ಟು ರೂಲ್ಸ್ಗಳನ್ನ ಫಾಲೋ ಮಾಡಲೇಬೇಕು. ಸರ್ಕಾರದ ನಿಯಮವಾಗಿ ಸಂವಿಧಾನಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ರೂಲ್ಸ್ಗಳಿದೆ ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಹಾಗೆ ಆಗ್ತಾ ಇದೆ. ಬಟ್ ವಿಜಯ್ಗೆ ಒಂದು ಕಡೆ ಟೆನ್ಷನ್ನು, ಕಂಗಾಲು, ತಲೆ ಕೆಟ್ಟು ಹೋಗಿರುವಂಥ ಪರಿಸ್ಥಿತಿ. ಈಗ 7ನೇ ತಾರೀಕು ಇವತ್ತು ಪ್ರಮಾಣ ವಚನ ಸ್ವೀಕಾರ ಆಗಬೇಕಿತ್ತು CM ಆಗಿ, ಬಟ್ ಆಗಲಿಲ್ಲ. ಇದಕ್ಕೆ ಅಂತ ನೆಹರು ಗ್ರೌಂಡ್ನಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರು, ಪೆಂಡಾಲ್ ಹಾಕಿದ್ರು, ಚೇರ್ಸ್ ಇಟ್ಟಿದ್ರು, ಎಲ್ಲ ವ್ಯವಸ್ಥೆ ಅಲ್ಲಿ ಮಾಡ್ಕೊಂಡಿದ್ರು ಒಂದು ಕಡೆ. ಬಟ್ ಇವತ್ತದು ಆಗಲ್ಲ, ಸಾಧ್ಯ ಆಗಲ್ಲ ಇವತ್ತು ಅಲ್ಲಿ. ಯಾಕಂತ ಅಂದರೆ ಇಲ್ಲ, ಏನು ಸರಿಯಾದ ಡಾಕ್ಯುಮೆಂಟೇಷನ್ ಇಲ್ಲ. ಒಂದು ಸರಿಯಾದ ಡಾಕ್ಯುಮೆಂಟೇಷನ್ ಇಲ್ಲ ಅಂತ ಅಂದರೆ ಒಂದು ಕಾಲೇಜ್ ಅಡ್ಮಿಷನ್ನೂ ಆಗಲ್ಲ, ಒಂದು ಸ್ಕೂಲ್ ಅಡ್ಮಿಷನ್ನೂ ಆಗಲ್ಲ, ಸರಿಯಾದ ಡಾಕ್ಯುಮೆಂಟೇಷನ್ ಇಲ್ಲ ಅಂತ ಅಂದರೆ. ಇನ್ನು ಸರ್ಕಾರ ಒಂದು ಜವಾಬ್ದಾರಿಯನ್ನು ಕೊಡಬೇಕು, ತಮಿಳುನಾಡಿನ CM ಸ್ಥಾನವನ್ನು ಒದಗಿಸಿಕೊಡಬೇಕು ಅಂತಂದರೆ ಬೇಕು, ಅಲ್ಲಿ ಬೆಂಬಲ ಬೇಕಾಗುತ್ತೆ. ಆ ಬೆಂಬಲ ದಳಪತಿ ವಿಜಯ್ಗೆ ಇನ್ನೂ ಸಿಗ್ತಾ ಇಲ್ಲ. ಕಾದ್ ನೋಡಬೇಕು ದಳಪತಿ ವಿಜಯ್ ಏನೇನೆಲ್ಲ ನಿರ್ಣಯ ತೆಗೆದುಕೊಳ್ತಾರೆ ಅನ್ನೋದನ್ನ.